ಇಬ್ಬರು ಪತ್ನಿಯರ ಗಂಡ ಫೋನ್ನಲ್ಲಿ ಒಬ್ಬಳ ಜೊತೆ ಅಫೇರ್ ಇಟ್ಟುಕೊಂಡಿದ್ದ. ಇವನು ಮನೀಶ್ ಅಂತ. ಮನೀಶ್ ಸ್ವಾತಿ ಅನ್ನುವ ಯುವತಿಯ ಹತ್ತಿರ ಹೋಗಿ, ನಾವಿಬ್ಬರು ಫೋನಿನಲ್ಲಿ ಮಾತನಾಡಲು ಶುರು ಮಾಡಿ 15 ದಿನವಾಯಿತು. ನೀವು ಫೋಟೋದಲ್ಲಿರೋದಕ್ಕಿಂತ ತುಂಬ ಸುಂದರವಾಗಿದ್ದೀರಾ. ನೀವೇನಾದರೂ ಸಿಗದೆ ಹೋದರೆ ನಾನು ಸತ್ತು ಹೋಗುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ಸ್ವಾತಿ, ನಿಜವಾಗ್ಲೂ ನೀವು ನನಗೆ ಸಾಯಲು ಕೂಡ ರೆಡಿ ಇದ್ದೀರಾ ಅಂತ ಕೇಳುತ್ತಾಳೆ. ಆವಾಗ ಮನೀಶ್ ಹೌದು ಅಂತ ಹೇಳುತ್ತಾನೆ. ಆವಾಗ ಸ್ವಾತಿ, ನಾನು ನಿಮಗೀಗ ಜೀವನದಲ್ಲಿ ಮರೆಯಲಾರದಂತಹ ಒಂದು ಸರ್ಪ್ರೈಸ್ ಕೊಡಲಿದ್ದೇನೆ ಅಂತ ಹೇಳುತ್ತಾಳೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಇನ್ನು 15 ದಿನಗಳ ಹಿಂದೆ ಮನೀಶ್ ಸ್ವಾತಿಯ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದರೆ, ಅವನ 2ನೇ ಹೆಂಡತಿ ಪ್ರಿಯಾ ಮನೀಶ್ಗೆ ಹಾಲು ಕೊಡುತ್ತಾ, ನಿಮ್ಮ ಹೆಂಡತಿ ಎಲ್ಲಿದ್ದಾಳೆ ಅಂತ ಕೇಳುತ್ತಾಳೆ. ಆವಾಗ ಮನೀಶ್, ನನ್ನ ಎದುರಲ್ಲಿಯೇ ನಿಂತಿದ್ದಾಳಲ್ಲ ಅಂತ ಹೇಳುತ್ತಾನೆ. ಆವಾಗ ಪ್ರಿಯಾ, ನಾನಲ್ಲ, ನನ್ನ ಅಕ್ಕ ಸ್ನೇಹ ಅಂತ ಹೇಳುತ್ತಾಳೆ. ಆವಾಗ ಮನೀಶ್, ಸ್ನೇಹ ನನ್ನ ಮೊದಲ ಹೆಂಡತಿ ಆಗಿದ್ದರೂ ನನಗೆ ನೀನೇ ಇಷ್ಟ ಅಂತ ಹೇಳುತ್ತಾನೆ. ಆವಾಗ ಪ್ರಿಯಾ, ಈ ರೊಮ್ಯಾಂಟಿಕ್ ಮಾತುಗಳನ್ನು ಆಮೇಲೆ ಆಡೋಣ, ನಾನೀಗ ಅಕ್ಕನನ್ನು ಊಟಕ್ಕೆ ಕರೆಯಲು ಹೋಗುತ್ತಿದ್ದೇನೆ ಅಂತ ಸ್ನೇಹ ಹತ್ತಿರ ಹೋಗುತ್ತಾಳೆ. ಆವಾಗ ಸ್ನೇಹ, ನಿನ್ನನ್ನು ಸ್ವಂತ ತಂಗಿಯಾಗಿ ನನ್ನ ಮನೆ ಮುರಿದು ಬಿಟ್ಟಿಯಲ್ಲ ಅಂತ ಬೈಯುತ್ತಾಳೆ. ಆವಾಗ ಪ್ರಿಯಾ, ಮನೀಶ್ ಅವರು ನನ್ನನ್ನು ಇಷ್ಟಪಟ್ಟು ಮದುವೆಯಾದರೆ ನಾನೇನು ಮಾಡಲಿ ಅಂತ ಕೇಳುತ್ತಾಳೆ. ಆವಾಗ ಸ್ನೇಹ, ನನ್ನ ಸ್ವಂತ ತಂಗಿಯೇ ನನ್ನ ಸವತಿಯಾಗಿದ್ದಾಳೆ ಅಂದರೆ ಸಮಾಜದಲ್ಲಿ ನನಗೆ ತುಂಬ ಅವಮಾನವಾಗುತ್ತಿದೆ, ನೀನು ನಮ್ಮಿಬ್ಬರ ಲೈಫ್ನಿಂದ ದೂರ ಹೋಗು ಅಂತ ಹೇಳುತ್ತಾಳೆ. ಆವಾಗ ಪ್ರಿಯಾ, ಮನೀಶ್ ಅವರು ನಿನಗೆ ಹೇಗೆ ಗಂಡನೋ ನನಗೂ ಕೂಡ ಹಾಗೇನೆ, ನಾನೆಲ್ಲಿಗೂ ಹೋಗಲ್ಲ ಅಂತ ಹೇಳಿ ಮನೀಶ್ ಹತ್ತಿರ ಹೋಗುತ್ತಾಳೆ. ಆವಾಗ ಮನೀಶ್, ನಿಮ್ಮಿಬ್ಬರಿಗೂ ಮತ್ತೆ ಜಗಳವಾಯಿತಾ, ನೀನು ಅವಳಿಗಿಂತ ಸುಂದರವಾಗಿದ್ದೀಯಾ, ಈ ನೈಟ್ ವೇಸ್ಟ್ ಮಾಡುವುದು ಬೇಡ ಅಂತ ಹೇಳಿ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಮರುದಿನ ಮನೀಶ್ ಜಾಗಿಂಗ್ ಮಾಡಿ ವಾಪಸ್ ಮನೆಗೆ ಬರುತ್ತಾನೆ. ಆವಾಗ ಸ್ವಾತಿ, ನಿಮಗೆ ಮೊದಲೇ ಹಾರ್ಟ್ ಪ್ರಾಬ್ಲಮ್ ಇದೆ, ಮತ್ತೇಕೆ ಇದನ್ನು ಮಾಡುತ್ತಿದ್ದೀರಿ ಅಂತ ಬೈಯುತ್ತಾಳೆ. ಆವಾಗ ಮನೀಶ್, ನೀನು ಕೂಡ ದಣಿದಿದ್ದೀಯ, ಕುಳಿತು ರೆಸ್ಟ್ ಮಾಡು ಅಂತ ಹೇಳುತ್ತಾನೆ. ಆವಾಗ ಸ್ವಾತಿ, ನಾನು ಕುಳಿತರೆ ಅಡುಗೆ ಯಾರು ಮಾಡುವುದು ಅಂತ ಕೇಳುತ್ತಾಳೆ. ಆವಾಗ ಮನೀಶ್, ಏಕೆ ಸ್ನೇಹ ಇಲ್ಲವೇ ಅಂತ ಕೇಳುತ್ತಾನೆ. ಆವಾಗ ಸ್ವಾತಿ, ಅಕ್ಕ ಮೊನ್ನೆ ಊಟದಲ್ಲಿ ನಮ್ಮಿಬ್ಬರಿಗೂ ವಿಷ ಹಾಕುತ್ತಿದ್ದಳು, ಹಾಗಾಗಿ ಮನೆಯ ಎಲ್ಲ ಕೆಲಸ ನಾನೇ ಮಾಡುತ್ತಿದ್ದೇನೆ ಅಂತ ಹೇಳುತ್ತಾಳೆ. ಆವಾಗ ಕೋಪಗೊಂಡ ಮನೀಶ್ ಅವಳನ್ನು ಈಗಲೇ ಮನೆಯಿಂದ ಆಚೆ ಹಾಕುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ಸ್ವಾತಿ, ಎಷ್ಟೇ ಆದರೂ ಅವಳು ನನ್ನ ಅಕ್ಕ ಬಿಡಿ ಅಂತ ಹೇಳಿ ಸ್ನೇಹಾಗೆ ಟೀ ತೆಗೆದುಕೊಂಡು ಹೋಗುತ್ತಾಳೆ. ಆವಾಗ ಸ್ನೇಹ ಪ್ರಿಯಾ ಆ ಟೀಯಲ್ಲಿ ವಿಷ ಹಾಕಿ ಅವಳಿಗೆ ಕೊಟ್ಟ ಹಾಗೆ ತಾನು ಅದನ್ನು ಕುಡಿದ ಹಾಗೆ ಕನಸು ಕಂಡು ಹೆದರಿ ಎಚ್ಚರಗೊಳ್ಳುತ್ತಾಳೆ. ನಂತರ ಪ್ರಿಯಾ ಅವಳಿಗೆ ಟೀ ತೆಗೆದುಕೊಂಡು ಹೋದರೆ ಸ್ನೇಹ, ನಾನು ಟೀ ಕುಡಿಯುವುದನ್ನು ಬಿಟ್ಟಿದ್ದೇನೆ, ಬೇಡ ಅಂತ ಹೇಳುತ್ತಾ ಅವಾಯ್ಡ್ ಮಾಡುತ್ತಾಳೆ. ನಂತರ ಸ್ನೇಹ ಫ್ರೆಂಡ್ ರವಿ ಮನೆಗೆ ಬರುತ್ತಾನೆ. ಆವಾಗ ಸ್ನೇಹ ಆತನನ್ನು ತನ್ನ ರೂಮ್ ಒಳಗೆ ಕರೆದುಕೊಂಡು ಹೋಗುತ್ತಾಳೆ. ಆವಾಗ ಅವರಿಬ್ಬರ ಮೇಲೆ ಡೌಟ್ ಪಟ್ಟಂತಹ ಪ್ರಿಯಾ ಮನೀಶ್ಗೆ ಕಾಲ್ ಮಾಡಿ ವಿಷಯ ತಿಳಿಸುತ್ತಾಳೆ. ಆವಾಗ ಮನೀಶ್, ನನಗೆ ಸ್ನೇಹಳ ಮೇಲೆ ವಿಶ್ವಾಸವಿಲ್ಲ, ಅವರಿಬ್ಬರ ಮೇಲೆ ಒಂದು ಕಣ್ಣಿಡು ಅಂತ ಹೇಳುತ್ತಾನೆ. ಇನ್ನು ಈ ಕಡೆ ರವಿ, 1 ತಿಂಗಳಾಯಿತು, ನೀವೇಕೆ ಆಫೀಸ್ಗೆ ಬರುತ್ತಿಲ್ಲ ಅಂತ ಸ್ನೇಹಳನ್ನು ಕೇಳುತ್ತಾನೆ. ಆವಾಗ ಸ್ನೇಹ, ಮನೆಯಲ್ಲಿ ಇಂತಹ ಪರಿಸ್ಥಿತಿ ಇದ್ದಾಗ ಹೊರಗಡೆ ಓಡಾಡಲು ನನಗೆ ನಾಚಿಕೆಯಾಗುತ್ತಿದೆ ಅಂತ ಹೇಳುತ್ತಾಳೆ. ಆವಾಗ ರವಿ, ಈ 2 ತಿಂಗಳ ಹಿಂದೆಯಷ್ಟೇ ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿತ್ತು, ಈಗ ಪ್ರಿಯಾಳಿಂದ ಎಲ್ಲ ಹಾಳಾಗಿ ಹೋಯಿತು ಅಂತ ಹೇಳುತ್ತಾನೆ. ಆವಾಗ ಸ್ನೇಹ, ಪ್ರಿಯಾಗೆ ಮನೀಶ್ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಅವಳು ಮನೀಶ್ ತನ್ನನ್ನು ಲವ್ ಮಾಡುತ್ತಿದ್ದಾನೆ ಅಂತ ಅವನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾಳೆ, ಆದರೆ ಮನೀಶ್ಗೆ ಇನ್ನೂ ಅದೆಷ್ಟು ಹುಡುಗಿಯರ ಜೊತೆ ಸಂಬಂಧವಿದೆಯೋ ಗೊತ್ತಿಲ್ಲ ಅಂತ ಹೇಳುತ್ತಾಳೆ. ಆವಾಗ ಪ್ರಿಯಾ ಅಲ್ಲಿಗೆ ಬಂದರೆ ರವಿ, ನಾನು ಮತ್ತೆ ಸಿಗುತ್ತೇನೆ ಅಂತ ವಾಪಸ್ ತನ್ನ ಮನೆಗೆ ಹೋಗುತ್ತಾನೆ. ನಂತರ ಸ್ನೇಹ, ಇವತ್ತು ನಾನೇ ಅಡುಗೆ ಮಾಡುತ್ತೇನೆ ಅಂತ ತಾನೇ ಅಡುಗೆ ಮಾಡಲು ಹೋಗುತ್ತಾಳೆ. ಆವಾಗ ಪ್ರಿಯಾ, ಬೇಡ ನಾನೇ ಮಾಡುತ್ತೇನೆ ಅಂತ ಹೇಳುತ್ತಾಳೆ. ನಂತರ ಅವರಿಬ್ಬರ ಮಧ್ಯೆ ಜಗಳ ಪ್ರಾರಂಭವಾದಾಗ ಮನೀಶ್ ಅವಳ ಅಡುಗೆ ಅವಳೇ ತಿನ್ನಲಿ, ನಾವಿಬ್ಬರು ತಿನ್ನಲು ಹೊರಗಡೆ ಹೋಗೋಣ ಅಂತ ಪ್ರಿಯಾಗೆ ಹೇಳುತ್ತಾನೆ. ನಂತರ ಮರುದಿನ ಮನೀಶ್, ಇವತ್ತು ನನ್ನದು ತುಂಬ ಅರ್ಜೆಂಟ್ ಕೆಲಸವಿದೆ, ನನಗೆ ನೀನು ತುಂಬ ಲೇಟ್ ಮಾಡಿಬಿಟ್ಟೆ ಅಂತ ಪ್ರಿಯಾಳ ಮೇಲೆ ಕೋಪ ಮಾಡಿಕೊಂಡು ಆಫೀಸ್ಗೆ ಹೊರಟು ಹೊರಗಡೆ ನಿಂತು ಸ್ವಾತಿ ಜೊತೆ ಮೆಸೇಜ್ ಮಾಡುತ್ತಾ ನಿಲ್ಲುತ್ತಾನೆ. ಆವಾಗ ಪ್ರಿಯಾ, ಏಕೆ ಈಗ ಲೇಟ್ ಆಗುತ್ತಿಲ್ಲವೇ ಅಂತ ಕೇಳುತ್ತಾಳೆ. ನಂತರ ಅಲ್ಲಿಂದ ಹೊರಟ ಮನೀಶ್ ಬೈಕ್ ಪಕ್ಕದಲ್ಲೇ ಪಾರ್ಕ್ ಮಾಡಿ ಮತ್ತೆ ಸ್ವಾತಿಗೆ ಕಾಲ್ ಮಾಡಿ, ನನಗೆ ನಿಮ್ಮನ್ನು ನೋಡುವ ಹಾಗೆ ಆಗುತ್ತಿದೆ, ನೀವು ಮಧ್ಯರಾತ್ರಿ ಕರೆದರೂ ನಾನು ನಿಮ್ಮನ್ನು ನೋಡಲು ಓಡೋಡಿ ಬರುತ್ತೇನೆ ಅಂತ ಹೇಳುತ್ತಾನೆ. ಆಗ ಸ್ವಾತಿ, ಅಷ್ಟೊಂದು ಅವಸರ ಏಕೆ ಅಂತ ಕೇಳುತ್ತಾಳೆ. ಆವಾಗ ಮನೀಶ್, ನೀವಿಲ್ಲದೆ ನನಗೆ ರಾತ್ರಿಯೇ ಕಳೆಯುತ್ತಿಲ್ಲ ಅಂತ ಹೇಳುತ್ತಾನೆ. ಆವಾಗ ಸ್ವಾತಿ, ಹಾಗಾದರೆ ಬೇಗನೆ ಮದುವೆಯಾಗಿ ಅಂತ ಹೇಳುತ್ತಾಳೆ. ಆವಾಗ ಮನೀಶ್, ನಾನು ನಿಮ್ಮನ್ನು ಮದುವೆಯಾಗಲು ಈಗಲೇ ರೆಡಿ ಇದ್ದೇನೆ, ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಹೇಳುತ್ತಾನೆ. ಆವಾಗ ಸ್ವಾತಿ, ಆಮೇಲೆ ಕಾಲ್ ಮಾಡುತ್ತೇನೆ ಅಂತ ಕಾಲ್ ಕಟ್ ಮಾಡಿದರೆ ಈ ಕಡೆ ಸ್ನೇಹ ಅಪ್ಸೆಟ್ ಆಗಿ ಕುಳಿತುಕೊಳ್ಳುತ್ತಾಳೆ. ನಂತರ ನೈಟ್ ಊಟ ಮಾಡುವಾಗ ಮನೀಶ್ಗೆ ಬಾಸ್ ಹೆಸರಿನ ವಿಡಿಯೋ ಕಾಲ್ ಬರುತ್ತದೆ. ಆವಾಗ ಮನೀಶ್ ಪಕ್ಕದಲ್ಲಿ ಸ್ವಾತಿ ಇದ್ದು, ಹಾಗಾಗಿ ಮನೀಶ್ ಲೇಟಾಗಿ ವಾಪಸ್ ಕಾಲ್ ಮಾಡುತ್ತೇನೆ. ಆವಾಗ ಸ್ವಾತಿ, ನಾನು ನಾಳೆ ನಿಮಗೆ ಭೇಟಿಯಾಗಬೇಕೆಂದುಕೊಂಡಿದ್ದೇನೆ ಅಂತ ಹೇಳುತ್ತಾಳೆ. ಆವಾಗ ಖುಷಿಯಾದ ಮನೀಶ್ ಮರುದಿನ ಹೊರಟು ನಿಂತರೆ ಮತ್ತೆ ಕಾಲ್ ಮಾಡಿದ ಸ್ವಾತಿ ಆತನಿಗೆ ಅಡ್ರೆಸ್ ಸೆಂಡ್ ಮಾಡುತ್ತಾಳೆ. ಇನ್ನು ಈ ಕಡೆ ಕರ್ವಾ ಚೌತ್ ಪೂಜೆ ಇದ್ದು ಪ್ರಿಯಾ, ನೀವು ಪೂಜೆ ಇಟ್ಟುಕೊಂಡಿಲ್ಲವೇ ಅಂತ ಸ್ನೇಹಳನ್ನು ಕೇಳುತ್ತಾಳೆ. ಆವಾಗ ಸ್ನೇಹ, ಮನೀಶ್ ನನಗೆ ಖುಷಿಗಿಂತ
ಜಾಸ್ತಿ ನೋವೇ ಕೊಟ್ಟಿರುವಾಗ ನಾನು ಹೇಗೆ ಇಟ್ಟುಕೊಳ್ಳಲಿ, ನೀನು ಕೂಡ ಅವನನ್ನು ನಂಬಬೇಡ ಅಂತ ಹೇಳುತ್ತಾಳೆ. ಆವಾಗ ಪ್ರಿಯಾ, ಅಕ್ಕ ನೀವು ಏನೇನೋ ಮಾತನಾಡಿ ನಮ್ಮಿಬ್ಬರ ಮಧ್ಯೆ ಜಗಳ ತಂದು ಇಡಬೇಡಿ ಅಂತ ಬೈಯುತ್ತಾಳೆ. ಆವಾಗ ಸ್ನೇಹ, ಇವತ್ತಿನ ನೈಟ್ ನಾನು ನಿಮ್ಮಿಬ್ಬರಿಗೆ ಒಂದು ಸರ್ಪ್ರೈಸ್ ಕೊಡಲಿದ್ದೇನೆ, ವೇಟ್ ಮಾಡು ಅಂತ ಹೇಳುತ್ತಾಳೆ. ನಂತರ ಮನೀಶ್ ಸ್ವಾತಿ ಹತ್ತಿರ ಹೋಗಿ, ನಾವಿಬ್ಬರು ಫೋನಿನಲ್ಲಿ ಮಾತನಾಡಲು ಶುರು ಮಾಡಿ 15 ದಿನವಾಯಿತು. ನೀವು ಫೋಟೋದಲ್ಲಿರುವುದಕ್ಕಿಂತ ತುಂಬ ಸುಂದರವಾಗಿದ್ದೀರಾ, ನೀವೇನಾದರೂ ನನಗೆ ಸಿಗದೆ ಹೋದರೆ ನಾನು ಸತ್ತೇ ಹೋಗುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ಸ್ವಾತಿ, ನಿಜವಾಗ್ಲೂ ನೀವು ನನಗಾಗಿ ಸಾಯಲು ಕೂಡ ರೆಡಿ ಇದ್ದೀರಾ ಅಂತ ಕೇಳುತ್ತಾಳೆ. ಆವಾಗ ಮನೀಶ್ ಹೌದು ಅಂತ ಹೇಳಿದರೆ ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ಆವಾಗ ಸ್ವಾತಿ, ನಾನೀಗ ನಿಮಗೊಂದು ದೊಡ್ಡ ಸರ್ಪ್ರೈಸ್ ಕೊಡಲಿದ್ದೇನೆ ಅಂತ ಹೇಳಿ ಮನೀಶ್ನನ್ನು ಬೆಡ್ ಮೇಲೆ ಮಲಗಿಸಿ ಎರಡೂ ಕೈಗಳನ್ನು ಕಟ್ಟಿಹಾಕಿ, ನನ್ನ ಹೆಸರು ಸ್ವಾತಿ ಅಲ್ಲ, ಕಾವ್ಯ, ನಾನು ರವಿಯವರ ಗರ್ಲ್ಫ್ರೆಂಡ್, ನಿನ್ನ ರಹಸ್ಯ ಬಯಲು ಮಾಡಲು ನಾವೆಲ್ಲ ಈ ರೀತಿ ನಾಟಕವಾಡಿದೆವು ಅಂತ ಹೇಳಿ ಸ್ನೇಹ ಹಾಗೂ ಪ್ರಿಯಾಳನ್ನು ಒಳಗಡೆ ಕರೆಯುತ್ತಾಳೆ. ಆವಾಗ ಪ್ರಿಯಾ, ನೀನು ಇಂತಹ ಮೋಸ ಮಾಡುತ್ತೀಯಾ ಅಂತ ನಾನು ಅಂದುಕೊಂಡಿರಲಿಲ್ಲ ಅಂತ ಮನೀಶ್ನನ್ನು ಬೈಯುತ್ತಾಳೆ. ಆವಾಗ ಮನೀಶ್, ಇಲ್ಲ, ನಾನಿಲ್ಲಿ ಮೀಟಿಂಗ್ ಮಾಡುತ್ತಿದ್ದೆ ಅಂತ ಹೇಳುತ್ತಾನೆ. ಆವಾಗ ಸ್ನೇಹ, ನೀನು ನಿನ್ನ ಫೋನ್ನಲ್ಲಿ ಬಾಸ್ ಅಂತ ಸೇವ್ ಮಾಡಿರುವ ನಂಬರ್ ಸ್ವಾತಿಯದ್ದಲ್ಲ, ನನ್ನದೇ. ನಾನೇ ಸ್ವಾತಿಯ ಥರ ವಾಯ್ಸ್ ಚೇಂಜ್ ಮಾಡಿ ಇಷ್ಟು ದಿನ ನಿನ್ನ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದೆ. ನಿನ್ನ ಸತ್ಯ ಹೊರಗೆಡವಲು ರವಿ ಹಾಗೂ ಕಾವ್ಯ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇನ್ನು ಅವತ್ತು ನಾನು ನಿಮ್ಮ ಊಟದಲ್ಲಿ ವಿಷ ಹಾಕುತ್ತಿರಲಿಲ್ಲ, ಬದಲಾಗಿ ಮನೀಶ್ಗೆ ನಿದ್ರೆಯ ಮಾತ್ರೆ ಹಾಕುತ್ತಿದ್ದೆ ಅಂತ ಹೇಳಿ ತನ್ನ ಫೋನಿನಲ್ಲಿರುವ ರೆಕಾರ್ಡಿಂಗ್ಸ್ ಪ್ರಿಯಾಗೆ ಕಳಿಸುತ್ತಾಳೆ. ಆವಾಗ ಪ್ರಿಯಾಗೆ ಮನೀಶ್ ಮೇಲೆ ಮತ್ತಷ್ಟು ಕೋಪ ಬಂದು, ಅಕ್ಕ, ಇವನಿಗೆ ಇವತ್ತು ಒಂದು ಗತಿ ಕಾಣಿಸೋಣ ಅಂತ ಸ್ನೇಹಾಗೆ ಹೇಳುತ್ತಾಳೆ. ಆವಾಗ ಸ್ನೇಹ ಕ್ಯಾಂಡಲ್ಸ್ಗಳಿಂದ ಅವನ ಕಾಲುಗಳನ್ನು ಸುಟ್ಟು ಫ್ಯಾನ್ ಹಾಗೂ ಎಸಿಯನ್ನು ಆಫ್ ಮಾಡಿ ಮನೀಶ್ಗೆ ತಾನಾಗಿಯೇ ಹಾರ್ಟ್ ಅಟ್ಯಾಕ್ ಆಗುವ ಹಾಗೆ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು FWF ಕ್ರೈಮ್ ಶೋ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಲಡ್ಕಿ ಬಾಜ್ ಎಂದು ಹುಡುಕಿ ನೋಡಬಹುದು.